ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ಈ ಮಿಡಲ್ ಕ್ಲಾಸ್ ಜನಗಳು ಯಾಕೆ ಫಿನಾನ್ಷಿಯಲಿ ಗ್ರೋತ್ ಆಗಲ್ಲ. ಸೊ ಈ 5 ಟ್ರ್ಯಾಪ್ಗಳನ್ನ ಅವ್ರು ಮಾಡದೇ ಇದ್ದರೆ ಫಿನಾನ್ಷಿಯಲಿ ಖಂಡಿತವಾಗಿ ಕೂಡ ಗ್ರೋತ್ ಆಗ್ಬೋದು. ಯಾಕಂದರೆ ಹೀಗೊಮ್ಮೆ ಯೋಚಿಸ್ತಾರೆ, ನಾನು ಕೂಡ ಫಿನಾನ್ಷಿಯಲಿ ಗ್ರೋತ್ ಆಗಿ ನಾನು ಕೂಡ ಒಂದು ಐಷಾರಾಮಿ ಜೀವನನ ಲೀಡ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಒಂದು ಮಿಡಲ್ ಕ್ಲಾಸ್ ಜನಗಳ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಸೊ ನೀವು ಈ ರೀತಿ ಯೋಚನೆ ಮಾಡಿದಾಗೆಲ್ಲ ಅವರ ಲೈಫ್ ಸ್ಟೈಲಲ್ಲಿ ಫಿನಾನ್ಷಿಯಲಿ ಗ್ರಾಫ್ ಅನ್ನೋದು ಅವರ ಕೆಳಗೇನೆ ಇರುತ್ತೆ ಹೊರತು ಮೇಲೆ ಇರಲ್ಲ. ಸೊ ಈ 5 ಟ್ರ್ಯಾಪ್ಗಳನ್ನ ನೀವು ಮಾಡಿದ್ದೇ ನಿಲ್ಲಿಸಿದ್ರೆ ಖಂಡಿತವಾಗಿಯೂ ಕೂಡ ಫಿನಾನ್ಷಿಯಲಿ ನೀವು ಕೂಡ ಗ್ರೋತ್ ಆಗ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಯಾಕಂದರೆ ನಾವು ಏನಾದರೂ ಒಂದು ಕಾಯಿಲೆ ಬಂತು ಅಂತ ಅಂದರೆ ನಾವು ಮತ್ತೊಂದು ಹಾಸ್ಪಿಟಲ್ ಅಥವಾ ಡಾಕ್ಟರ್ ಹತ್ರ ತೋರಿಸ್ಕೊಳ್ತೀವಿ. ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಆದರೆ ಫಿನಾನ್ಷಿಯಲಿ ಏನಾದರೂ ಒಂಚೂರು ನಾವು ಎಡುತ್ತು ಅಥವಾ ಸೋತೋಯ್ತು ಅಂದರೆ ಯಾರೂ ಆಗಲ್ಲ ಕಣ್ರಿ, ನಾವು ಸೂಸೈಡ್ ಒಂದೇ ದಾರಿ ಆಗುತ್ತೆ. ಹಾಗಾಗಿ ಹನಿ ಹನಿ ಕೂಡಿದರೆ ಹಳ್ಳ. ಈ ಮಿಡಲ್ ಕ್ಲಾಸ್ ಜನಗಳು ಯಾಕೆ ಗ್ರೋತ್ ಆಗ್ತಿಲ್ಲ, ಫಿನಾನ್ಷಿಯಲಿ ಏನಕ್ಕೆ ಸಫರ್ ಪಡ್ತಿದ್ದಾರೆ, ಈ 5 ಟ್ರ್ಯಾಪ್ಗಳನ್ನ ನಿಲ್ಲಿಸಿದ್ದೇ ಆದಲ್ಲಿ ಅವರ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಅವರು ಫಿನಾನ್ಷಿಯಲಿ ಗ್ರೋತ್ ಆಗ್ಬೋದು. ಸೊ ಲೆಟ್ಸ್ ಗೈಸ್, ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಆ 5 ಟ್ರ್ಯಾಪ್ಗಳು ಯಾವುವು ಅಂತ ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಆ ಎಕ್ಸಾಂಪಲ್ ಮುಖಾಂತರ ನಿಮಗೆ ಈ ವಿಡಿಯೋ ಪೂರ್ತಿ ಒಂದು ಅರ್ಥ ಆಗುತ್ತೆ. ಸೊ ನನ್ನ ಫ್ರೆಂಡ್ ಪ್ರವೀಣ್ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಹೆಂಡತಿ ಮಕ್ಕಳ ಜೊತೆ ಒಂದು 25,000 ಸಂಬಳದ ಜೊತೆಗೆ ನೆಮ್ಮದಿಯಾಗಿ ಆರಾಮಾಗಿದ್ದ. ಸೊ ಅವನಿಗೆ ಒಂದು ದಿನ ಫ್ಲಾಶ್ ಆಗುತ್ತೆ, ನಾನು ಕೂಡ ಒಂದು ಐಷಾರಾಮಿ ಜೀವನನ ನಡೆಸಬೇಕು, ನನ್ನ ಹತ್ರನೂ ಕೂಡ ದುಡ್ಡು ಇರಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾನೆ. ಸೊ ಹಾಗೆ ಅವನ ಸ್ನೇಹಿತ ಆಫೀಸ್ಗೆ ಹೋಗ್ತಾನೆ. ಒಂದಿನ ಅವನ ಸ್ನೇಹಿತ ತುಂಬ ಖುಷಿಯಿಂದ ಇದ್ದಾಗ ಅವನ ಹತ್ರ ಹೋಗಿ ಮಾತಾಡ್ತಾನೆ. ಯಾಕೆ ಇಷ್ಟೊಂದು ಖುಷಿಯಾಗಿದೆಯಾ, ಜೋಶಲ್ಲಿದೆಯಾ ಅಂತ ಕೇಳ್ತಾನೆ. ಸೊ ನನಗಿವತ್ತು 1,00,000 ಬಂದಿದೆ. ಸೊ ನಾನೊಂದು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನ ನಾನು ಮಾಡ್ತಾ ಇದ್ದೀನಿ, ಅದರಿಂದ ನನಗೆ ತುಂಬ ಹಣ ಬರ್ತಾ ಇದೆ, ನಾನು ಗೆಲ್ಲಬಹುದು ಅಂತ ಹೇಳ್ತಾನೆ. ಸೊ ನಾನು ಮಾಡ್ತೀನಿ, ಅದನ್ನು ಹೇಳು ಅಂತಾನೆ. ಸೊ ಇದೊಂದು ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಹೇಳ್ತಾನೆ. ಇದನ್ನು ಮಾಡು, ಬಟ್ ಇದಕ್ಕೆ ಅಡಿಕ್ಟ್ ಆಗಬೇಡ ಅಂತ ಅವನ ಸ್ನೇಹಿತ ಹೇಳ್ತಾನೆ. ಅಲ್ಲಿಂದ ಆಫೀಸಿಂದ ಮನೆಗೆ ಹೋದ್ಮೇಲೆ ಮನೆಯಿಂದ ತುಂಬ ಅದನ್ನೇ ಯೋಚನೆ ಮಾಡ್ತಾ ಲ್ಯಾಪ್ಟಾಪಲ್ಲಿ ಪ್ರತಿನಿತ್ಯ ಅದನ್ನೇ ಯೋಚನೆ ಮಾಡ್ತಾ ಇದ್ದಾಗ, ನಾನು ಯಾಕೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊತಾನೆ, ನಾನೇ ಯಾಕೆ ಇದನ್ನು ಆ್ಯಪ್ನ ನಾನು ಡೀಟೇಲ್ಸ್ ತಿಳ್ಕೊಂಡು ನಾನು ಶುರು ಮಾಡಬಾರ್ದು. ನನ್ನ ಸ್ನೇಹಿತ ಗೆದ್ದಿದ್ದಾನೆ, ನಾನು ಕೂಡ ಗೆಲ್ತೀನಿ. ಆ ನಂಬರ್ ಬಂತು ಅಂತಂದರೆ ಬೆಟ್ಟಿಂಗ್ ಆ್ಯಪ್ ಅವ್ನು ಗೆಲ್ತಾನೆ. 5,000 ಹಾಕಿದ್ರೆ 50,000 ಬರುತ್ತೆ, 10,000 ಹಾಕಿದ್ರೆ 1,00,000 ಬರುತ್ತೆ. ಈ ರೀತಿ ಪ್ರೊಸೆಸ್ ಇರುತ್ತೆ. ಸೊ ನಾನು ಸೋಲಲ್ಲ, ನನ್ನ ಫ್ರೆಂಡೇ ಗೆದ್ದಿದ್ದಾನೆ ಅಂದರೆ ನಾನು ಗೆಲ್ತೀನಿ ಅಂತ ಹೇಳಿ 5,000 ಹಾಕಿ 50,000ನ ಗೆಲ್ತಾನೆ. ಅವನ ಖುಷಿಗೆ ಲಿಮಿಟೆಡ್ ಇರಲ್ಲ, ತುಂಬ ಹ್ಯಾಪಿಯಾಗಿರ್ತಾನೆ. ಫ್ಯಾಮಿಲಿಯೆಲ್ಲ ಶಾಪಿಂಗ್ ಮಾಡಿಸ್ತಾನೆ, ಅವನು ಕೂಡ ಎಂಜಾಯ್ಮೆಂಟ್ ಮಾಡ್ತಾನೆ. ಉಳಿದಿದ್ದ 5,000ನ ಮತ್ತೆ ನಾನು ಈ 5,000 ಹಾಕಿದ್ರೆ ಮತ್ತೆ ನಾನು ಗೆಲ್ಬಹುದು ಅಂತ ಹೇಳ್ಬಿಟ್ಟು ಮತ್ತೆ ಬಂದು 5,000ನ ಕಟ್ತಾನೆ. ಸ್ಯಾಡ್ಲಿ ಸೋತ್ ಹೋಗ್ತಾನೆ. ಮತ್ತೆ ಆಫೀಸಲ್ಲಿ ಬಂದು ಯೋಚನೆ ಮಾಡ್ತಾನೆ, ಈ ಸಲ ಏನೋ ಸೋತೋಯ್ತು, ತುಂಬ ಹತ್ತಿರಕ್ಕೆ ನಿಯರಿಗೆ ಬಂದು ನಾನು ಸೋತೋಗಿದ್ದೀನಿ, ನೆಕ್ಸ್ಟ್ ಟೈಮ್ ನಾನು ಸೋಲಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸಲ ಬಂದು ಅವ್ನು ಸೇವಿಂಗ್ಸಲ್ಲಿ ಇಟ್ಟಿದ್ದಂತಹ 10,000 ದುಡ್ಡನ್ನು ಹಾಕ್ತಾನೆ. ಬಟ್ ಬ್ಯಾಡ್ ಲಕ್ ಬೆಟರ್ ದೆನ್ ಅವ್ನು ಮತ್ತೆ ಸ್ಯಾಡ್ಲಿ ಸೋತ್ ಹೋಗ್ತಾನೆ. ಆಗ ತುಂಬ ತಲೆ ಕೆಡಿಸ್ಕೊತಾನೆ, ತುಂಬ ಯೋಚನೆ ಬರುತ್ತೆ. ಸೊ ನಾನು ಏನು ಈ ಥರ ಹೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ನಾನು ಗೆಲ್ಲೇಬೇಕಂತ ಅಡಿಕ್ಷನ್ ನೋಡಿ ಹೇಗಿದೆ ಸ್ವಲ್ಪ ಥಿಂಕ್ ಮಾಡಿ ತನ್ನ ಹೆಂಡತಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ಆಫೀಸ್ ಬಾಸ್ ಹತ್ರ 10,000 ಇಸ್ಕೊಂಡು ಹೋಗ್ತಾನೆ. ಆ 10,000 ಇಸ್ಕೊಂಡು ಹೋಗಿ ಮತ್ತೆ ಬೆಟ್ ಮಾಡ್ತಾನೆ, ಮತ್ತೆ ಅಲ್ಲಿ ಸೋತ್ ಹೋಗ್ತಾನೆ. ಸೊ ಅವನಿಗೆ ತಿಂಗಳು ಸಂಬಳ ಇನ್ನು 15,000 ಬರುತ್ತೆ. ಆ 15,000 ಮನೆಗೆ ಸಾಲಲ್ಲ. ಸೊ ಆ ಮನೆಗೆ ದಿನಸಿ ಆಗಲಿ ಮನೆ ಖರ್ಚು ವೆಚ್ಚಗಳಿಗಾಗಲಿ ಸಾಲಲ್ಲ. ಸೊ ಹಾಗಾಗಿ ಆ ವ್ಯಕ್ತಿ ಏನು ಮಾಡ್ತಾನೆ, ಬ್ಯಾಂಕಿಂದ ಲೋನ್ ತೊಗೊತಾನೆ. ಆ ಲೋನಿಂದ ಸ್ವಲ್ಪ ಯೋಚನೆ ಮಾಡಿ ಇದನ್ನು ಬಂದಿರತಕ್ಕಂತಹ ದುಡ್ಡನ್ನಾದರೂ ನಾನು ವಾಪಸ್ ತೊಗೊಳ್ಬೇಕು, ಈ ಸಲ ನಾನು ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಹಾಕ್ತಾನೆ. ಬಟ್ ಸ್ಯಾಡ್ಲಿ ಇವಾಗಲೂ ಕೂಡ ಸೋತ್ ಹೋಗ್ತಾನೆ. ಸೊ ಇಲ್ಲಿ ಥಿಂಕ್ ಮಾಡಿ, ಯಾಕಂದರೆ ಆ ಅಡಿಕ್ಷನ್ ಏನಾಗ್ತಾ ಹೋಗುತ್ತೆ, ನಮ್ಮ ಏನಾದರೂ ನಾವು ಮಾಡಬೇಕು ಇದೇ ಒಂದು ಪ್ರವೀಣ್ ಜಾಗದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಿದ್ರಿ? ಸೊ ನೀವು ಹೇಳ್ಬೋದು ಕಾಮನ್ ಆಗಿ ನಾವೇನು ಮಾಡ್ತಿದ್ವಿ, ನಾವು ಅದ ಗೇಮ್ ಆಡ್ತಾನೆ ಇರಲಿಲ್ಲ ಅಂತ. ಸೊ ಇಲ್ಲಿ ಸೈಂಟಿಫಿಕಲಿ ಪ್ರೂವ್ ಆಗಿದೆ, ಒಂದು 65% ಅಷ್ಟು ಕಾಮನ್ ಜನ ಏನಿರ್ತಾರೆ, ಒಂದು ದೊಡ್ಡ ಅಫಿಷಿಯಲ್ಸ್ ಸೈಂಟಿಫಿಸ್ಟ್ ಏನಿರ್ತಾರೆ ಅವ್ರುಗಳು ಇವ್ರನ್ನ ರೆಕಮೆಂಡ್ ಮಾಡ್ತಾರೆ. ಆ ರೆಕಮೆಂಡ್ ಮಾಡಿದಾಗ ಅವರು ಒಂದು 60% ಜನ ಆ ಹುಚ್ಚಾಟಕ್ಕೆ ಬೀಳ್ತಾರೆ. ನಾನು ಮತ್ತೆ
ಕಳ್ಕೊಂಡಿರೋ ದುಡ್ಡನ್ನಾರು ನಾನು ತಗೊಡ್ಬೇಕು ಅನ್ನೋ ಒಂದು ಆ ಅಡಿಕ್ಷನ್ಗೆ ಹೋದಾಗ ಸೊ ಅಲ್ಲಿ ನಾವು ದುಡ್ಡನ್ನ ಕಳ್ಕೊಳ್ತಾ ಬರ್ತೀವಿ. ಸೊ ಹಾಗಾದರೆ ಇಲ್ಲಿ ನಿಮ್ಗೊಂದು ಫ್ಲಾಶ್ ಬ್ಯಾಕ್ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಸೊ ಒನ್ ಬೈ ಒನ್ ಆ 5 ಟ್ರ್ಯಾಪ್ಗಳನ್ನ ನೀವು ಲೈಫಲ್ಲಿ ನೀವು ಅದನ್ನು ತಪ್ಪು ಮಾಡಲಿಲ್ಲ ಅಂದರೆ, ಅದನ್ನು ಆ ರೀತಿ ನೀವು ಟ್ರ್ಯಾಪ್ ಮಾಡಲಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ಫಿನಾನ್ಷಿಯಲಿ ನೀವು ಸಿಗಾಕೊಳ್ಳಲ್ಲ. ಹಾಗಾದರೆ ಆ 5 ಟ್ರ್ಯಾಪ್ಗಳು ಯಾವುವು ಅಂತ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಹಾಗಾದರೆ ಫಸ್ಟ್ ಟ್ರ್ಯಾಪ್ ಏನಂತ ಅಂದರೆ ನಾಟ್ ಯುವರ್ ಮ್ಯಾನೇಜ್ ಫೈನಾನ್ಸ್. ಸ್ನೇಹಿತರೆ, ಇತ್ತೀಚೆಗೆ ನಾನು 1-2 ತಿಂಗಳ ಹಿಂದೆ ನಾನು ಒಂದು ಮದುವೆನ ಅಟೆಂಡ್ ಮಾಡಿದ್ದೆ. ಆ ಮದುವೆ ಹುಡುಗನ ತಂಗಿ ನನ್ನ ಫ್ರೆಂಡ್, ಹಾಗಾಗಿ ಆ ಮದುವೆನ ಅಟೆಂಡ್ ಮಾಡಿದ್ದೆ. ಅಲ್ಲಿರ್ತಕ್ಕಂತಹ ಆ ಏರಿಯಾದಲ್ಲಿ ಇರ್ತಕ್ಕಂತಹ ಎಲ್ಲರ ಒಂದು ದೊಡ್ಡ ಕನ್ವೆನ್ಷನ್ ಹಾಲ್ ಗ್ರ್ಯಾಂಡ್ ಆಗಿರ್ತಕ್ಕಂತಹ ರಿಸೆಪ್ಷನ್ನ ಅರೇಂಜ್ಮೆಂಟ್ ಮಾಡಿದರು. ಸೊ ಅವರ ಒಂದು ಉದ್ದೇಶ ಹುಡುಗನ ತಂಗಿ ನನ್ನ ಫ್ರೆಂಡು ಅವರೇ ಎಲ್ಲ ಹೇಳಿದ್ದು ನನಗೆ. ಹೆಚ್ಚು ಕಮ್ಮಿ 20 ಲಕ್ಷನ ಖರ್ಚು ಮಾಡಿದ್ದಾರೆ. ಆ 10 ಲಕ್ಷನ ಆ ತಂದೆ ಕೂಡಿಡೋದಕ್ಕೆ 6 ವರ್ಷನ ಕೂಡಿಟ್ಟಿದ್ದಾರೆ. ಮತ್ತು ಇನ್ನು 10 ಲಕ್ಷನ ಸಾಲ ಮಾಡಿದ್ದಾರೆ. ಏನಕ್ಕೆ ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ರಿಸೆಪ್ಷನ್ ಮಾಡಿದ್ದಾರೆ ಅಂತ ಆನ್ಸರ್ ಕೇಳಿದ್ರೆ ನೀವು ನಿಜವಾಗ್ಲೂ ಕೂಡ ಆಶ್ಚರ್ಯ ಪಡ್ತೀರಾ. ಯಾಕಂದರೆ ಅವರಲ್ಲಿರ್ತಕ್ಕಂಥ ಸಂಬಂಧಿಕರು ಕೆಲವೊಂದಷ್ಟು ಜನ ಶ್ರೀಮಂತರಿದ್ದಾರೆ, ಅವ್ರಿಗೆ ಏನೂ ಕೊರತೆ ಆಗಬಾರ್ದು. ಮತ್ತು ಅಕ್ಕಪಕ್ಕ ನಮ್ಮ ನೋಡ್ತಕ್ಕಂತಹ ಜನಗಳು ಅವರ ಶೋ ಅಪ್ ತೋರಿಸ್ಕೊಳ್ಳೋದಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ, ಆ 10 ಲಕ್ಷನ 6 ವರ್ಷದಿಂದ ಕೂಡಿಟ್ಟಿದ್ದಾರೆ ಈ ಒಂದು ದಿನ ಖರ್ಚು ಮಾಡೋದಕ್ಕೋಸ್ಕರ. ಸೊ ಇಲ್ಲಿ ನೀವು ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ, ನಮ್ಮ ಆಡಂಬರಕ್ಕಾಗಿ ನಾವು ಬೇರೆಯವರ ಶೋ ಅಪ್ಸ್ಗೋಸ್ಕರ ನಾವು ಎಲ್ಲವನ್ನ ಕ್ರಿಯೇಟ್ ಮಾಡಿ ನಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಳ್ಬಾರ್ದು. ಯಾಕಂದರೆ ನಮ್ಮ ಸ್ಟೇಟಸ್ ಏನಿದೆ, ನಮ್ಮ ವ್ಯಾಲ್ಯೂ ಏನಿದೆ, ನಮ್ಮ ಯೋಗ್ಯತೆ ಏನಿದೆ ಅಲ್ಲಿ ಮಟ್ಟಕ್ಕೆ ಮಾತ್ರ ಮಾಡಬೇಕು. ಯಾಕಂದರೆ ಅಲ್ಲಿ ಏನೋ ಒಂದು ಕೊರತೆನೂ ಕೂಡ ಇತ್ತು. ತುಂಬ ಜನ ನಾನು ಕೇಳಿಸ್ಕೊತಾ ಇದ್ದೆ, ಅದು ಸರಿ ಇಲ್ಲ, ಇದು ಹೀಗೆ ಮಾಡಬೇಕಿತ್ತು ಅಂತ ಕೂಡ ಮಾತಾಡ್ತಾ ಇದ್ರು. ಜನಗಳನ್ನ ಒಪ್ಸೋದಕ್ಕೆ ಸಾಧ್ಯ ಆಗಲ್ವಂತೆ. ಯಾರನ್ನು ಕೂಡ ಮೆಚ್ಚಿದ್ರು, ಭಗವಂತನ ಮೆಚ್ಚಿದ್ರು ಕೂಡ ಮನುಷ್ಯರನ್ನ ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ವಂತೆ. ಸೊ ಆ 6 ವರ್ಷದಿಂದ ಕಷ್ಟಪಟ್ಟು ದುಡ್ದಿದ್ದಕ್ಕಂತಹ ಹಣವನ್ನು ಒಂದು ದಿನದಲ್ಲಿ ಖರ್ಚು ಮಾಡಿದ್ರು. ನಿಮ್ಮ ಸ್ಟೇಟಸ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಿ. ಯಾಕಂದರೆ ಆ 2 ಸಂಬಂಧಗಳು ಬೇರೆ ಬೇರೆ ಪರಿವಾರವನ್ನು, ಒಂದು ಸಂಬಂಧವನ್ನು ಗಟ್ಟಿ ಮಾಡ್ತಕ್ಕಂತಹ ಒಂದು ಸಂಬಂಧ. ಏನೋ ಬೇರೆಯವರು ಒಂದು ಶಾಪ್ಗೋಸ್ಕರ, ಬೇರೆ ಒಂದು ಬಿಲ್ಡಪ್ಗೋಸ್ಕರ ನಾವೊಂದು ಮಾಡಿದ್ರೆ ಜೀವನ ಪೂರ್ತಿ ಸಾಲಕ್ಕೆ ಸಿಕ್ಕಿ ಸುಳಿಬೇಕಾಗುತ್ತೆ ನಾವು. ಸೊ ನಮ್ಮ ಯೋಗ್ಯತೆ, ನಮ್ಮ ಸ್ಟೇಟಸ್ ಎಷ್ಟಿದೆ ಅಲ್ಲಿವರೆಗೆ ಮಾತ್ರ ನಾವು ಒಂದು ಲಿಮಿಟೇಷನಲ್ಲಿ ಮಾಡಬೇಕು. ನನ್ನ ಒಂದು ಅನುಭವದ ಪ್ರಕಾರ ನೀವೇ ಒಂದು ಯೋಚನೆ ಮಾಡಿ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ನನ್ನನ್ನು ಒಂದು ನೀವು ಕೇಳೋದಾದರೆ ನಮ್ಮ ಸ್ಟೇಟಸ್ ಏನಿದೆ ಆ ಲೆವೆಲ್ಗೆ ಮದುವೆ ಮಾಡಿಕೊಂಡ್ರೆ ತುಂಬ ಉತ್ತಮ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೆಕೆಂಡ್ ಟ್ರಾಪ್ ಏನಂತಂದರೆ ಲಕ್ಸುರಿಯಸ್ ಟ್ರಾಪ್. ಸ್ನೇಹಿತರೆ, ಇಷ್ಟು ಒಂದು ಟೆಕ್ನಾಲಜಿ, ಇಷ್ಟು ಒಂದು ಫೈನಾನ್ಷಿಯಲಿ ಎಲ್ಲ ಜನಗಳು ಗೊತ್ತಿದ್ರೂ ಕೂಡ ಯಾಕೆ ಇಂಥ ಒಂದು ಮೂರ್ಖತನ ಮಾಡ್ತಾರೋ ಗೊತ್ತಿಲ್ಲ. ಈ ಲಕ್ಸುರಿನೂ ಕೂಡ ಒಂದು ಬಲೆನೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇವತ್ತಿನ ಪ್ರಪಂಚದಲ್ಲಿ ಬಹಳ ಎಲ್ಲವೂ ಕೂಡ ಡೆವಲಪ್ ಆಗಿದೆ. ಟೆಕ್ನಾಲಜಿ ಆಗಿರ್ಬೋದು ಎಲ್ಲವೂ ಮುಂದುವರೆದಿದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಅವರವರು ಒಂದು ಸೆಲೆಬ್ರಿಟಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಲಕ್ಸುರಿ ಲೈಫಲ್ಲಿ ಒಂದು ಫೋಟೋನ ಅಪ್ಲೋಡ್ ಮಾಡ್ತಾರೆ. ಆ ರೀತಿ ನಾವು ಇರಬೇಕು ಅಂತ ಹೇಳಿ ಯಾರೋ ಒಂದು ಐಫೋನ್ ತಗೊಂಡ್ರು ಅಥವಾ ಯಾರೋ ಒಂದು ಇನೋವಾ ಕಾರ್ ತಗೊಂಡ್ರು, ಅದೇ ರೀತಿ ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಆ ಲಕ್ಸುರಿ ಲೈಫ್ ಕಡೆ ಹೋಗ್ತಾರೆ ಈ ಮಿಡಲ್ ಕ್ಲಾಸ್ ಅವರು. ಸೊ ಇದಕ್ಕೆ ಅಂತಾನೆ ಲೋನ್, EMI, ಅವ್ರ ಹತ್ರ ದುಡ್ಡಿಲ್ಲದೆ ಇದ್ರೂ ಕೂಡ ಲೋನ್ EMIನೇ ಕಟ್ಟೋದನ್ನೇ ಜೀವನ ಪೂರ್ತಿ ಅದೇ ಲೈಫ್ ಆಗೋಗ್ಬಿಡುತ್ತೆ. ಸೊ ಅವ್ರಿನ್ನ ಮಿಡಲ್ ಕ್ಲಾಸ್ ಅವರು ಇನ್ನೆಲ್ಲಿ ಫೈನಾನ್ಷಿಯಲಿ ಗ್ರೋತ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅದನ್ನು ಮತ್ತೆ ಲಕ್ಸುರಿ ಲೈಫು, ಐಫೋನ್ ತಗೊಂಡೆ ಅಥವಾ ನಾನು ಏನೋ ಒಂದು ಬ್ರ್ಯಾಂಡೆಡ್ ವಸ್ತುಗಳನ್ನ ತಗೊಂಡೆ ಅಂತ ಹೇಳಿ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ನೀವು ಫೋಟೋ ಅಪ್ಲೋಡ್ ಮಾಡ್ತೀರಾ. ಮತ್ತಾರೋ ಅದಕ್ಕೆ ಟ್ರಿಗರ್ ಆಗಿ ಮತ್ತೆ ಅವರು ಕೂಡ ಅದೇ ರೀತಿ ನಾನು ಆಗಬೇಕು ಅಂತ ಹೇಳಿಬಿಟ್ಟು ಅವರು ಕೂಡ ಲೋನು, ಅವ್ರ ಹತ್ರ ದುಡ್ಡಿಲ್ಲದೆ ಹೋದರೂ ಕೂಡ EMI ತಗೊಂಡು ಆ ಲೈಫ್ ಸ್ಟೈಲ್ನ ಮುಂದುವರಿಸ್ತಾ ಹೋಗ್ತಾರೆ. ಸೊ ನಾವು ಬಲಿಯಾಗ್ತಕ್ಕಂತಹ ಈ ಮಿಡಲ್ ಕ್ಲಾಸ್ ಜನಗಳು ಅದನ್ನು ನೋಡಿ ಅವರು ಶ್ರೀಮಂತರಿದ್ದಾರೆ, ಏನೋ ಒಂದು ಮಾಡ್ತಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಅವರ ಶ್ರೀಮಂತರ ಹಿಂದೆ ಇನ್ನೇ ಅಗಾಧವಾದಂತಹ ಏನೋ ಬೆಟ್ಟದಷ್ಟೇ ಪ್ರಾಬ್ಲಮ್ ಇರುತ್ತೆ. ಅದನ್ನು ಸ್ವಲ್ಪ ಯೋಚನೆ ಮಾಡ್ತಕ್ಕಂತಹದ್ದು ಬುದ್ಧಿ ನಮ್ಮಲ್ಲಿರಬೇಕಾಗುತ್ತೆ. ಹನಿ ಕೂಡಿದರೇನೆ ಹಳ್ಳ. ಪ್ರತಿಯೊಂದನ್ನು ಕೂಡಿಸಿದ್ರೆ ಕೂಡ ನಾವು ಒಂದು ಶ್ರೀಮಂತ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೇ ರೀತಿ ಒಬ್ಬರನ್ನ ನೋಡಿ ಟ್ರಿಗಲ್ ಆಗಿ ಅದೇ ರೀತಿ ಅವರು EMI, ಲೋನ್, ಈ ರೀತಿ ಲೈಫ್ ಸ್ಟೈಲ್ನ, ಒಂದು ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾರೆ. ಬೇರೆಯವ್ರಿಗೋಸ್ಕರ ಶೋ ಅಪ್ ಮಾಡೋದಕ್ಕೋಸ್ಕರ, ಬೇರೆಯವರು ಸುತ್ತಮುತ್ತ ನಮ್ಮ ಸೊಸೈಟಿ ಹೇಗಿದೆ ಅಲ್ಲೆಲ್ಲ ನಾನೊಂಥರ ಸ್ಟ್ಯಾಂಡರ್ಡ್ ಇದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅಂತ ಹೇಳಿ ಈ ರೀತಿ ಹೋದಾಗ ಮಿಡಲ್ ಕ್ಲಾಸ್ ಜನ ಖಂಡಿತವಾಗಿ ಕೂಡ ಅಲ್ಲಿ ನೀವು ಬಿದ್ದು ಹೋಗ್ತೀರಾ ಫೈನಾನ್ಷಿಯಲಿ.
ನೀವು ಗ್ರೋತ್ ಆಗೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ಇದೇ ರೀತಿ ಬೆಳವಣಿಗೆ ಆಗ್ತಾ ಹೋದರೆ ಯಾರೂ ಕೂಡ ಮಿಡಲ್ ಕ್ಲಾಸ್ ಜನ ಒಂದು ದೊಡ್ಡ ಮಟ್ಟಕ್ಕೆ, ಅದಕ್ಕೆ ಮತ್ತೆ ಬಡವರಾಗಿರೋದು, ಮಿಡಲ್ ಕ್ಲಾಸ್ ಆಗಿರೋದು, ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಿರೋದು. ಸ್ವಲ್ಪ ಥಿಂಕ್ ಮಾಡಿ. ಹಾಗಾದ್ರೆ ಥರ್ಡ್ ಟ್ರ್ಯಾಪ್ ಏನಂತ ಅಂದರೆ ಯೂತ್ ಮಿಸ್ಟೇಕ್. ಸೊ ಈ ಎಜುಕೇಷನ್ ಓದಿರೋರು ಅಂತ ಏನಿರ್ತಾರೆ ಅವರ ನಿಜವಾದ ಕಹಿ ಸತ್ಯ ಏನು ಗೊತ್ತಾ ಸ್ನೇಹಿತರೆ, ಅವರು ಒಂದು ಲೈಫ್ನ ಲಕ್ಸುರಿಯಾಗಿ ಲೀಡ್ ಮಾಡ್ತಕ್ಕಂತಹದ್ದು, ಫಿನಾನ್ಷಿಯಲಿ ಒಂದು ನಾಲೆಡ್ಜ್ ಇಲ್ಲದೆ ಇರ್ತಕ್ಕಂತಹದ್ದು. 100ಕ್ಕೆ 78ರಷ್ಟು ಜನ ಒಂದು ಜೆನ್ಯೂನ್ ಆಗಿ ಒಂದು ಒಳ್ಳೆ ಜಾಬ್ ಎಜುಕೇಷನ್ ಪಡ್ಕೊಂಡು ಜಾಬಲ್ಲಿ ಇರ್ತಾರೆ. ಬಟ್ ಅವ್ರಿಗೆ ಅದೇ ನಂಬರ್ಸ್ನಲ್ಲಿ 100ಕ್ಕೆ 23ರಷ್ಟು ಜನ ಮಾತ್ರ ಒಂದು ಫಿನಾನ್ಷಿಯಲಿ ಗ್ರೋತ್ ಆಗ್ತಾ ಇರ್ತಾರೆ, ಅವ್ರಿಗೊಂದು ನಾಲೆಡ್ಜ್ ಇರ್ತಾರೆ. ಇನ್ನು 77ರಷ್ಟು ಜನ ಮಾತ್ರ ಅವ್ರಿಗೆ ಫಿನಾನ್ಷಿಯಲಿ ಬೆಳವಣಿಗೆ ಗೊತ್ತಿರಲ್ಲ. ಈ ರೀತಿ ಯಾವುದೋ ಒಂದು ಅನ್ನೆಸೆಸರಿಯಾಗಿ ಒಂದು ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಕ್ಕಂಥದ್ದು, ಫಿನಾನ್ಷಿಯಲಿ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಇದನ್ನು ನಾನು ಹೇಳ್ತಿಲ್ಲ, ಇದನ್ನು ಒಂದು ರಿಪೋರ್ಟಲ್ಲಿ RBIನೇ ಕೂಡ ಒಪ್ಪಿದೆ. ಈ ಗ್ರಾಫ್ನ ಒಮ್ಮೆ ನೋಡಿ ಸ್ನೇಹಿತರೆ, ಈ 2017ರಲ್ಲಿ 29 ಮಿಲಿಯನ್ ಅಷ್ಟು ಕ್ರೆಡಿಟ್ ಇತ್ತು. ಅದೇ 2021 ಅಷ್ಟರೊಳಗಡೆ 62 ಮಿಲಿಯಷ್ಟು ಕ್ರೆಡಿಟ್ ಕಾರ್ಡ್ ಬಂದಿದೆ. ಇಲ್ಲಿ ನೀವೇ ಥಿಂಕ್ ಮಾಡಿ, ಈ 62ರಷ್ಟು ಜನ ಯೂಸ್ ಮಾಡ್ತಾ ಇರೋರು ಏನು ಅಂತಂದರೆ ಅವ್ರಿಗೆ ಒಂದು ಫಿನಾನ್ಷಿಯಲಿ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರು, ಸೊ ನಾಲೆಡ್ಜ್ ಇಲ್ಲದೆ ಇರ್ತಕ್ಕಂಥವ್ರು. ಸೊ ಇವಾಗ ಏನು ಇದನ್ನು ನಾನು ಎಜುಕೇಷನ್ನೇ ತಪ್ಪು ಅಂತ ಹೇಳಲ್ಲ. ಸೊ ನಾಲೆಡ್ಜ್ ಇರಬೇಕು, ನನ್ನದೇ ಆದ ಬುದ್ಧಿ ಇದೆ, ನನ್ನದೇ ಆದ ರೀತಿ ನೀತಿ ಇದೆ, ನನ್ನದೇ ಆದ ಒಂದು ಟ್ರಿಗರ್ ಇದೆ ಅಂತ ಹೋದಾಗ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಫಿನಾನ್ಷಿಯಲಿ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಫಿನಾನ್ಷಿಯಲಿ ನಾವು ಗ್ರೋತ್ ಮಾಡ್ಕೊಳ್ಬೇಕು. ನನಗೇನೋ ಒಂದು 50,000 ಸಿಕ್ತು, ಆ 50,000ನ ಚಿಂದಿ ಉಡಾಯಿಸಿ ಮಾಡ್ತಕ್ಕಂಥದ್ದಲ್ಲ. ಆ 50,000ನ ಮತ್ತೊಂದು ಲಕ್ಷ ನಾನು ಮಾಡೋದು ಹೇಗೆ ಅಂತಾರಲ್ಲ, ಅದು ಫಿನಾನ್ಷಿಯಲಿ. ಸೊ ಆದಷ್ಟು ಇಲ್ಲಿ ಇಂತಿಂತಹ ವೀಡಿಯೋಸ್ಗಳನ್ನ ನೋಡಿ, ಬುಕ್ಸ್ಗಳನ್ನ ಓದಿ, ಸೊ ಅಂತಹ ಸೋರ್ಸ್ಗಳನ್ನ ನಾಲೆಡ್ಜ್ನ ತಿಳ್ಕೊಳ್ಳಿ. ಸೊ ಫಿನಾನ್ಷಿಯಲಿ ನಾಲೆಡ್ಜ್ ತಿಳ್ಕೊಳ್ಳೋದ್ರಿಂದ ಸೊ ಕ್ರೆಡಿಟ್ ಕಾರ್ಡ್ನ ಹೇಗೆ ಯೂಸ್ ಮಾಡಬೇಕು, ದುಡ್ಡನ್ನು ಎಲ್ಲಿ ಅನ್ನೆಸೆಸರಿ ವೇಸ್ಟ್ ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಹೆಚ್ಚಿನದಾಗಿ ಜನ ಇನ್ವೆಸ್ಟ್ಮೆಂಟ್ ಮಾಡೋ ಕಡೆ ಹಾಕಲ್ಲ, ಸೊ ಅಲ್ಲಿ ಖರ್ಚು ಮಾಡೋದ್ರ ಕಡೆ ಹೆಚ್ಚಿನದಾಗಿ ಹಣವನ್ನು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಯೂಸ್ ಮಾಡ್ತಾ ಇರ್ತಾರೆ. ಸೊ ಇಂತಹ ಒಳ್ಳೆ ಫಿನಾನ್ಷಿಯಲಿ ನಾಲೆಡ್ಜ್ಗೋಸ್ಕರ ವೀಡಿಯೋಸ್ ನೋಡಿ ಮತ್ತು ಬುಕ್ಸ್ಗಳನ್ನ ಓದಿ. ಹಾಗಾದರೆ ಫೋರ್ತ್ ಒನ್ ಟ್ರ್ಯಾಪ್ ಏನಂತ ಅಂದರೆ ಟ್ರ್ಯಾಪ್ಡ್ ಇನ್ ಇನ್ಫ್ಲೇಷನ್ಸ್ ಆ್ಯಂಡ್ ಡೆಬಿಟ್. ಸ್ನೇಹಿತರೆ, ಹಿಂದೆ ನನಗೆ ಗೊತ್ತಿರೋ ಹಾಗೆಯೇ ನಮ್ಮಪ್ಪ ನಮ್ಮಪ್ಪನಿಗೆ ಒಂದು ಚೀಟಿ ಬರೆದು ಕೊಡ್ತಿದ್ರು ಮನೆ ದಿನಸಿ ತರೋದಕ್ಕೆ. ಪೇಜ್ ಗಟ್ಟಲೆ ಇರ್ತಿತ್ತು. ಆ ಪೇಜ್ ಗಟ್ಟಲೆ ಸಾಮಾನಿಗೆ ಕಡಿಮೆ ಅಂದ್ರೂ ಕೂಡ ಒಂದು 3,000 to 4,000 ರೂಪಾಯಿ ಸಾಕಾಗ್ತಿತ್ತು. ಆದರೆ ಈಗಿನ ಕಾಲಿಗೆ ಹೋಲಿಸ್ಕೊಂಡ್ರೆ ಮಿನಿಮಮ್ ಅಂದರೂ ಕೂಡ 10,000 to 12,000 ಬೇಕೇ ಬೇಕು ಆ ದಿನಸಿ ಸಾಮಾನನ್ನ ತರೋದಕ್ಕೆ. ಸೊ ಇಲ್ಲಿ ಇನ್ಫ್ಲೇಷನ್ ಹೆಚ್ಚಾಗ್ತಾ ಇದೆ. ಸೊ ನಾವು ಥಿಂಕ್ ಮಾಡ್ತೀವಿ ಸ್ನೇಹಿತರೆ, ಈ 10 ವರ್ಷದ ಹಿಂದೆ ಪೆಟ್ರೋಲ್ ಬೆಲೆ 60 to 65 ರೂಪಾಯಿ ಇತ್ತು, ಇವಾಗ ಎಷ್ಟಾಗಿದೆ? 100 ರೂಪಾಯಿ ಆಗಿದೆ. ಇದಕ್ಕಿಂತ 10 ವರ್ಷದ ಹಿಂದೆ ಒಂದು ಸರ್ಕಾರಿ ಅಥವಾ ಒಂದು ಜಾಬಲ್ಲಿ ಇರ್ತಕ್ಕಂಥವ್ರ ಸ್ಯಾಲ್ರಿ 25,000 ಇತ್ತು, ಆದರೆ ಈಗ 30,000 ಆಗಿದೆ. 5,000 ಇನ್ಕ್ರೀಸ್ ಆಗಿದೆ, 15% ಅಷ್ಟು ಇನ್ಕ್ರೀಸ್ ಆಗಿದೆ. ಆದರೂ ಕೂಡ ನಾವು ಬ್ಲೈಂಡ್ ಮಾಡ್ತೀವಿ, ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ನಾವು ಇನ್ಕಮ್ ಸೋರ್ಸಸ್ ಇಲ್ಲಿದೆ, ಸೇವಿಂಗ್ಸ್ ಏನು ಮಾಡಬೇಕು, ಯಾವ ರೀತಿ ಹೋದರೆ ನನ್ನ ಒಂದು ಇನ್ಕಮ್ ಆ್ಯಂಡ್ ಫೈನಾನ್ಷಿಯಲಿ ಗ್ರೋತ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಸೊ ಅಲ್ಲಿ ಥಿಂಕ್ ಮಾಡಿದಾಗ ಒಂದು ಫೈನಾನ್ಷಿಯಲ್ ನಾಲೆಡ್ಜ್ ಆಗಿರಬಹುದು, ನೀವು ಡಿಸೈಡ್ ಮಾಡಿ ನಾನು ಎಲ್ಲಿ ಗ್ರೋತ್ ಆಗಬೇಕು, ಫಿನಾನ್ಷಿಯಲಿ ಹೇಗೆ ಮಾಡಬೇಕು. ಇವತ್ತು ಕೂಡ ಲೋನ್ ಇದೆ, ಹಿಂದೆನೂ ಕೂಡ ಲೋನ್ ಇತ್ತು, EMI ಇತ್ತು, ಇವಾಗಲೂ ಕೂಡ ಲೋನ್ ಇದೆ, ಮುಂದೆನೂ ಕೂಡ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಕೂಡ ಸ್ಯಾಲ್ರಿ, ಮಿಡಲ್ ಕ್ಲಾಸ್ ಜನರ ಸ್ಯಾಲ್ರಿ ಇನ್ಕ್ರೀಸ್ ಆಗಿಲ್ಲ. ಸೊ ನಾವು ಇನ್ಕಮ್ ಸೋರ್ಸಸ್, ಸೇವಿಂಗ್ಸ್ನ ಬ್ಲೈಂಡ್ ಮಾಡೋದನ್ನ ಬಿಟ್ಟು ನಾವು ಹೇಗೆ ಯಾವ ಕಡೆ ಹೋಗಬೇಕು ಅನ್ನೋದ್ರ ಕಡೆ ಗಮನ ಕೊಟ್ಟಾಗ ಒಂದು ಫಿನಾನ್ಷಿಯಲಿ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಲಾಸ್ಟ್ ಆ್ಯಂಡ್ ಫಿಫ್ತ್ ಒನ್ ಟ್ರ್ಯಾಪ್ ಏನಂತಂದರೆ ಸ್ಪೆಂಡಿಂಗ್ ಆನ್ ಎಜುಕೇಷನ್ಸ್. ಸ್ನೇಹಿತರೆ, ಈ ಎಜುಕೇಷನ್ಸ್ ಅನ್ನೋದು ತುಂಬಾ ಒಂದು ಇಂಪ್ರೂವ್ಮೆಂಟ್ ಆ್ಯಂಡ್ ತುಂಬಾ ಒಂದು ಹೆಚ್ಚಿನದಾಗಿ ಫೈನಾನ್ಸ್ನ ನುಂಗ್ತಕ್ಕಂತಹ ಒಂದು ಎಜುಕೇಷನ್ ಅಂದರೂ ಕೂಡ ತಪ್ಪಾಗಲ್ಲ. ಯಾಕಂದರೆ ಎಜುಕೇಷನ್ನ ನಾನು ತಪ್ಪು ಮಾಡ್ತಿಲ್ಲ, ಸರಿಯಾದ ರೀತಿ ನೀತಿನಲ್ಲಿ ನಮಗೆ ಸ್ಟೇಟಸ್ಗೆ ಯಾವ ಯೋಗ್ಯತೆ ಇದೆ, ಒಂದು ಒಳ್ಳೆ ಬೆನಿಫಿಟ್ ಇದೆಯಾ ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಆಗಬೇಕಾಗುತ್ತೆ. ಯಾಕಂದರೆ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ನ ನಾವು ಮಾಡ್ತಾ ಇರ್ತೀವಿ. ಸೊ ಒಂದು ಆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಮಗೆ ಗೆಲ್ತಕ್ಕಂತಹದ್ದು 1% ಅಂತ ನಮಗೆ ಗೊತ್ತಿದ್ರೂ ಕೂಡ ನಾವು ರೇಸ್ ಥರ ಓಡ್ತಾ ಇರ್ತೀವಿ. ಯಾಕೆ? ಎಲ್ಲರೂ ಓಡ್ತಾ ಇರ್ತಾರೆ, ನಾವು ಕೂಡ ಓಡ್ತಾ ಇರ್ತೀವಿ. ಆದಷ್ಟು ಹೆಚ್ಚಿನದಾಗಿ ನಮ್ಗೆ ಗೆಲ್ತಾ ಇರ್ತಕ್ಕಂತಹ ಅನ್ಎಂಪ್ಲಾಯ್ಸೇ ಹೆಚ್ಚಾಗ್ತಾ ಇದ್ದಾರೆ. ಎಷ್ಟೇ ಅಲ್ಲಿ ಒಂದು ಇದು ಮಾಡಿದ್ರು ಕೂಡ, ಎಷ್ಟೇ ಒಂದು ಕೋಚಿಂಗ್ಸ್ ಏನೇ ತಗೊಂಡ್ರು ಕೂಡ ಅನ್ಎಂಪ್ಲಾಯ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ
28ರಷ್ಟರೊಳಗಡೆ ಇವಾಗ ಅಟ್ ಪ್ರೆಸೆಂಟು ಒಂದು ಕೋಚಿಂಗ್ಗೆ 58,000 ಕೋಟಿ ಖರ್ಚಾಗ್ತಾ ಇದೆ. ಅಲ್ಲಿ 2028ರಷ್ಟರಲ್ಲಿ 1,33,995 ಕೋಟಿಯಷ್ಟು ಅಲ್ಲಿ ದುಡ್ಡು ಬರುತ್ತೆ ಅಂತ ತೋರಿಸ್ತಿದೆ. 5% ಅಷ್ಟು ಜನ ಕೂಡ ಅಲ್ಲಿ ಕಟ್ಟಿ ಅದನ್ನ ಒಂದು ಕೋಚಿಂಗ್ ತಗೊಂಡ್ರು ಕೂಡ ಇನ್ನೂ ಅನ್ಎಂಪ್ಲಾಯ್ಸ್ ಇನ್ನೂ ಹೆಚ್ಚಾಗ್ತಾನೆ ಇದೆ. ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ಇಲ್ಲಿ ಪೇರೆಂಟ್ಸ್ಗಾಗಿರ್ಬೋದು, ಎಜುಕೇಷನ್ಸ್ ಆಗಿರ್ಬೋದು, ಮತ್ತು ಒಂದು ಫ್ಯಾಮಿಲಿ ಆಗಿರ್ಬೋದು, ಅವ್ರಿಗೆ ಎಷ್ಟು ಟ್ರಿಗಲ್, ಎಷ್ಟು ಫೋರ್ಸಬಲಿ, ಎಷ್ಟು ಹಿಂಸೆ ಆಗ್ತಾ ಇದೆ ಅಂದರೆ ಯಾರು ಎದುರುಗೂ ತೋರಿಸ್ಕೊಳಕ್ಕಾಗಲ್ಲ. ಒಂದು ಎಜುಕೇಷನ್ನ ಕೊಡಿಸ್ಬೇಕು, ಏನಾದರೂ ಒಂದು ಮಾಡಿಸ್ಬೇಕು ಅನ್ನೋದು ಹಂಬಲ ಇರುತ್ತೆ. ಹಾಗಂತ ನೀವು ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ. ಒಂದು ಒಳ್ಳೆ ನಿಲುವನ್ನು, ಒಂದು ಒಳ್ಳೆ ನಿರ್ಧಾರವನ್ನು, ನನಗದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ನನಗದು ಸಿಗುತ್ತೆ, ನಾನು ಇದರಲ್ಲಿ ಇದಾಗ್ತೀನಿ ಅನ್ನೋದಾದರೆ ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ಈ 5 ಟ್ರಾಪ್ಗಳನ್ನ ನೀವು ಲೈಫಲ್ಲಿ ನೀವು ಮಾಡದೇ ಇದ್ದರೆ, ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗಿ ಕೂಡ ಫಿನಾನ್ಷಿಯಲಿ ನೀವು ಖಂಡಿತ ಸಿಗಾಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದು ಮಿಡಲ್ ಕ್ಲಾಸ್ಗಿಂತ ಟಾಪರ್ ಫಿನಾನ್ಷಿಯಲ್ ಆಗ್ತೀರಾ ಅನ್ನೋದು ನನ್ನ ನಂಬಿಕೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಮತ್ತು ಎಲ್ರಿಗೂ ಕೂಡ ಹೆಲ್ಪ್ಫುಲ್ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.